ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ SA2 ಸೈನ್ಸಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಆಲ್ರೆಡಿ ಸೆಟ್ 1 ಹಾಕಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಇತ್ತು. ಇದು ಸೆಕೆಂಡ್ ಸೆಟ್ ಇದೆ. ಇನ್ನೊಂದು 2 ಸೆಟ್ಟನ್ನು ಕೂಡ ನಿಮಗೆ ಕೊಡ್ತೀವಿ. ಸೊ ಎಲ್ಲ ವಿಷಯಗಳಲ್ಲಿ ಒಂದು 2ರಿಂದ 3 ಸೆಟ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಸಾಕು, ಒಳ್ಳೆ ಅಂಕಗಳು 60-70 ಮಾರ್ಕ್ಸ್ ಆರಾಮಾಗಿ ಪಡಿತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಇಲ್ಲಿನೂ ಕೂಡ ಅರ್ಧ ಪ್ರಶ್ನೆ ಕೊಡ್ತೀನಿ. ಸೊ ಇನ್ನೊಂದು ಅರ್ಧ ಪಾರ್ಟನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ಫಸ್ಟ್ ಫಿಸಿಕ್ಸಲ್ಲಿ ಫಸ್ಟ್ ಕ್ವಶನ್ ಕೇಳಿದ್ರು, ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಕೇಳಿದ್ದಾರೆ. ಸೊ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಬಂದುಬಿಟ್ಟು ಪ್ಯಾಸ್ಕಲ್. ಎರಡನೇ ಪ್ರಶ್ನೆ, ಶ್ರವಣ ಶಬ್ದದ ವ್ಯಾಪ್ತಿ ಎಷ್ಟಿರ್ತದೆ? ಸೊ ಶ್ರವಣ ಶಬ್ದದ ವ್ಯಾಪ್ತಿ ಎಷ್ಟಿರ್ತದಪ್ಪ ಅಂದ್ರೆ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ ಇಸ್ ದ ರೈಟ್ ಆನ್ಸರ್. ಮೂರನೇದು, ಕೆಳಗಿನವುಗಳಲ್ಲಿ ಚಲನಶಕ್ತಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಹರಿಯುವ ನೀರು ಅಂತ ಬರ್ತದೆ. ಸೊ ಹರಿಯುವ ನೀರು ಚಲನಶಕ್ತಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಇನ್ನು 1 ಮಾರ್ಕರ್ ಕ್ವಶನ್, ಏಕರೂಪ ಚಲನೆ ಅಂದರೆ ಏನು? ಒಂದು ವಸ್ತು ಸಮನಾದ ಕಾಲದಲ್ಲಿ ಸಮದೂರವನ್ನು ಕ್ರಮಿಸಿದರೆ ಅದನ್ನೇ ಏಕರೂಪ ಚಲನೆ ಅಂತ ಕರೆಯೋದು. ಮುಂದಿನ ಪ್ರಶ್ನೆ, ನ್ಯೂಟನ್ ಚಲನೆಯ 3ನೇ ನಿಯಮವನ್ನು ಬರೀರಿ. ಸೊ 1, 2, 3 ನಿಯಮಗಳನ್ನು ಕಲ್ಕೊಡ್ರಿ. ಖಂಡಿತವಾಗಿ ಇವು ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ. ಸೊ 3ನೇ ನಿಯಮ, ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಡ್ತವೆ. 6ನೇ ಪ್ರಶ್ನೆ, ಶಬ್ದದ ಜವ ಅಂದರೆ ಏನು? ಏಕಮಾನ ಕಾಲದಲ್ಲಿ ತರಂಗದ ಮೇಲಿನ ಬಿಂದು ಅಂದರೆ ಸಂಪೀಡನೆ ಮತ್ತು ವಿರಳನವು ಚಲಿಸಿದ ದೂರವನ್ನೇ ಶಬ್ದದ ಜವ ಅಂತಲೇ ಕರೆಯೋದು. 2 ಮಾರ್ಕರ್ ಕ್ವಶನ್, ಸಂತುಲಿತ ಮತ್ತು ಅಸಂತುಲಿತ ಬಲ ಅಂದರೆ ಏನು? ಒಂದು ವಸ್ತುವಿನ 2 ಅಭಿಮುಖಗಳ ಮೇಲೆ ಸಮಬಲಗಳು ಪ್ರಯೋಗಿಸಿದಾಗ ವಸ್ತು ನಿಚ್ಚಲ ಸ್ಥಿತಿಯಲ್ಲಿ ಮುಂದುವರೆದರೆ ಅದನ್ನೇ ನಾವು ಸಂತುಲಿತ ಬಲ ಅಂತ ಕರಿತೀವಿ. ಬಟ್ ಒಂದು ವಸ್ತುವಿನ 2 ಅಭಿಮುಖಗಳ ಮೇಲೆ ಅಸಮಬಲಗಳನ್ನು ಪ್ರಯೋಗಿಸಿದಾಗ ವಸ್ತು ಅಧಿಕ ಬಲದ ದಿಕ್ಕಿನ ಕಡೆಗೆ ಚಲಿಸ್ತದೆ. ಈ ರೀತಿಯ ಬಲವನ್ನೇ ನಾವು ಅಸಂತುಲಿತ ಬಲ ಅಂತಲೇ ಕರೆಯೋದು. ಮುಂದಿನ ಪ್ರಶ್ನೆ, ವೇಗೋತ್ಕರ್ಷ ಅಂದರೆ ಏನು? ಇದರ ಅಂತಾರಾಷ್ಟ್ರೀಯ ಏಕಮಾನವನ್ನು ತಿಳಿಸಿ. ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಯನ್ನೇ ವೇಗೋತ್ಕರ್ಷ ಅಂತಲೇ ಕರೆಯೋದು. ಸೊ ವೇಗೋತ್ಕರ್ಷದ SI ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 3 ಅಂಕದ ಪ್ರಶ್ನೆ, ಚಲನೆಯ 3 ಸಮೀಕರಣಗಳನ್ನು ಬರೀರಿ, ವಿವರಿಸಿರಿ. ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇದರಿಂದ ನಿಮಗೆ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ. 1ನೇದು V = U + AT. 2ನೇದು S - UT + ½ AT². 3rd one 2AS = V² - U². ಸೊ ಇಲ್ಲಿ U ಅನ್ನೋದು ಆರಂಭಿಕ ವೇಗ ಸೂಚಿಸ್ತದೆ, V ಅನ್ನೋದು ಅಂತಿಮ ವೇಗ, A ವೇಗೋತ್ಕರ್ಷ, T ಕಾಲ, S ಚಲಿಸಿದ ದೂರ. ಇನ್ನು ಲೋಹಗಳ ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಬರೀಲಿಕ್ಕೆ ಕೇಳಿದರು 3 ಮಾರ್ಕರ್ಗೆ. ಸೊ ಇದು ಲೋಹದ ಬಿರುಕು ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸ್ತಾರೆ. ಬೃಹತ್ ನಿರ್ಮಾಣದ ರಚನೆಗಳಾದ ಕಟ್ಟಡಗಳು, ಯಂತ್ರಗಳು, ವೈಜ್ಞಾನಿಕ ಉಪಕರಣಗಳಲ್ಲಿ ಉಪಯೋಗಿಸ್ತಾರೆ. ಶ್ರವಣಾತೀತ ಶಬ್ದವನ್ನು ಸಾಮಾನ್ಯವಾಗಿ ಸ್ವಚ್ಛ ಮಾಡಲಿಕ್ಕೆ ಬಳಸ್ತಾರೆ. ಉಲ್ಲೇಖನ ತಂತ್ರದಲ್ಲಿ ಬಳಸ್ತಾರೆ. ಮಾನವನ ದೇಹದ ಒಳ ಅಂಗಗಳ ಅಧ್ಯಯನಕ್ಕೂ ಕೂಡ ಇದನ್ನು ಬಳಸ್ತಾರೆ. ಜೊತೆಗೆ ಕಿಡ್ನಿ ಕಲ್ಲುಗಳನ್ನು ಹೊರತೆಗೆಯಲಿಕ್ಕೆ ಶ್ರವಣಾತೀತ ತರಂಗಗಳನ್ನೇ ಉಪಯೋಗಿಸೋದು. ಮುಂದಿನ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ನಿರೂಪಿಸಿರಿ ಮತ್ತು ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಅಂತ ಪ್ರಶ್ನೆ ಇದೆ. ಸೊ ವಿಶ್ವವ್ಯಾಪಿ ಗುರುತ್ವ ನಿಯಮ ಏನು ಹೇಳ್ತದಪ್ಪ ಅಂದ್ರೆ, 2 ವಸ್ತುಗಳ ನಡುವಿನ ಆಕರ್ಷಣ ಬಲ ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಹಾಗೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಈ ಬಲ 2 ವಸ್ತುಗಳ ಕೇಂದ್ರವನ್ನು ಸೇರಿಸುವ ರೇಖೆಯ ನೇರದಲ್ಲಿರ್ತದೆ ಅನ್ನೋದು ಇತ್ತು. B, ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ, ಭೂಮಿ ಮತ್ತು ಭೂಮಿಯ ಸುತ್ತ ಚಂದ್ರನ ಚಲನೆ, ಸೂರ್ಯನ ಸುತ್ತ ಗ್ರಹಗಳ ಚಲನೆ, ಸೂರ್ಯ ಮತ್ತು ಚಂದ್ರಗಳಿಂದ ಆಗುವ ಉಬ್ಬರ ಇಳಿತಗಳು, ಇಲ್ಲೆಲ್ಲ ಕೂಡ ಏನಾಗ್ತದಪ್ಪ ಅಂದರೆ ವಿಶ್ವವ್ಯಾಪಿ ಗುರುತ್ವದ ನಿಯಮದ ಅನ್ವಯ ಆಗ್ತದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಬರೀಬೇಕಿತ್ತು. ಇನ್ನು ಫಿಸಿಕ್ಸ್ನಲ್ಲಿ ಬಹುತೇಕ ಲಾಸ್ಟ್ ಪ್ರಶ್ನೆ, ಎಸ್, ಚಲನೆಯ 2ನೇ ನಿಯಮವನ್ನು ನಿರೂಪಿಸಿರಿ ಮತ್ತು 2ನೇ ನಿಯಮದ ಗಣಿತೀಯ ಸೂತ್ರೀಕರಣವನ್ನು ವಿವರಿಸಿರಿ ಅಂತ ಪ್ರಶ್ನೆ ಇತ್ತು. ಏನು ಹೇಳ್ತದಪ್ಪ ನ್ಯೂಟನ್ ಚಲನೆಯ 2ನೇ ನಿಯಮ ಅಂತಕ್ಕಂಥದ್ದು, ಸಂವೇಗದ ಬದಲಾವಣೆಯ ದರವು ಕಾಯದ ಮೇಲೆ ಪ್ರಯೋಗವಾದ ಅಸಂತುಲಿತ ಬಲಕ್ಕೆ ಅನುಪಾತದಲ್ಲಿಯೂ ಮತ್ತು ಪ್ರಯೋಗವಾದ ಬಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. M ದ್ರವ್ಯರಾಶಿಯ ವಸ್ತುವೊಂದು U ಆರಂಭಿಕ ವೇಗನೊಂದಿಗೆ ಸರಳ ರೇಖೆಯಲ್ಲಿ ಚಲಿಸ್ತದೆ. ಇದು ಏಕರೂಪ ಚಲನೆಯಲ್ಲಿದ್ದು ಒಂದು ಸ್ಥಿರ ಬಲ Fನ ಬಳಕೆಯಿಂದಾಗಿ Tನ ಅವಧಿಯಲ್ಲಿ V ವೇಗ ಪಡೆದಿದೆ. ಆ ವಸ್ತುವಿನ ಆರಂಭಿಕ ಮತ್ತು ಅಂತಿಮ ಸಂವೇಗಗಳು ಕ್ರಮವಾಗಿ ಇದಾಗಿರ್ತದೆ. ಓಕೆನಾ? ಆವಾಗ ಸಂವೇಗದಲ್ಲಿನ ಬದಲಾವಣೆಯನ್ನು ನೋಡಬೇಕು. ಸಂವೇಗದಲ್ಲಿನ ದರ ಅಥವಾ ಈ ಪ್ರಯೋಗಿಸಲ್ಪಟ್ಟ ಬಲವನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಂಕಗಳ ಏನಾಗ್ತದೆ ಕೊಡ್ತಾರೆ. ಇನ್ನು ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಗಳ ನಡುವಿನ ವ್ಯತ್ಯಾಸವನ್ನು ಬರೀಬೇಕು. ಸೊ ಫಸ್ಟ್ ನೋಡೋಣ ಚಲನಶಕ್ತಿಯ ಅರ್ಥ.
ಚಲಿಸುತ್ತಿರುವ ಕಾಯಗಳು ಹೊಂದಿರುವ ಶಕ್ತಿಯನ್ನೇ ಚಲನಶಕ್ತಿ ಅಂತಾನೆ ಕರೆಯೋದು. ಉದಾಹರಣೆ ಹರಿತಕ್ಕಂಥ ನೀರು, ಬೀಸುವ ಗಾಳಿ. ಬಟ್ ಪ್ರಚನ ಶಕ್ತಿ ಅಂದ್ರೆ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಪಡೆಯುವ ಶಕ್ತಿಯನ್ನೇ ಪ್ರಚನ ಶಕ್ತಿ ಅಂತಾನೆ ಕರೆಯೋದು. ಉದಾಹರಣೆ ಜಲಾಶಯದಲ್ಲಿ ಸಂಗ್ರಹವಾದ ನೀರು, ಎತ್ತರದಲ್ಲಿ ಇರಿಸಿದ ಕಲ್ಲು. ಇವೆರಡೂ ಏನಪ್ಪ ಅಂತಂದರೆ ಒಂದು ಪ್ರಚನ ಶಕ್ತಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು ಅಂತ ನಾವು ಬರಿತೀವಿ. ಒಂದು ಲೆಕ್ಕ ಕೇಳಿದ್ದಾರೆ. ಸೊ ಲೆಕ್ಕವನ್ನು ಏನು ಮಾಡ್ಕೊಳ್ಳೋಣ ನೋಡೋಣ. 40 kg ರಾಶಿ ಇರುವ ಒಬ್ಬ ಹುಡುಗ 10 ಸೆಕೆಂಡುಗಳಲ್ಲಿ 30 ಮೆಟ್ಟಿಲುಗಳನ್ನು ಹತ್ತುತ್ತಾನೆ. ಪ್ರತಿ ಮೆಟ್ಟಿಲಿನ ಎತ್ತರ 10 ಸೆಂಟಿಮೀಟರ್ ಆದರೆ ಆತನ ಸಾಮರ್ಥ್ಯವನ್ನು ಕಂಡುಹಿಡಿಬೇಕು ಅಂತ ಕೇಳಿದರು. ಸೊ ಏನು ಕಂಡುಹಿಡಿಬೇಕಾಗದ? ಹುಡುಗನ ತೂಕ ಅಂದರೆ mg ಎಷ್ಟಿದೆ? mg = 40 kg ಇಂಟು 10 ಮೀಟರ್ ಪರ್ ಸೆಕೆಂಡು. ಸೊ ಇದು ಏನಾಗ್ತದಪ್ಪ ಅಂದ್ರೆ 400 ಬರ್ತದೆ. 400 ಏನು ನ್ಯೂಟನ್ ಅಂತ ಬರಿತೀವಿ. ಒಟ್ಟು ಎತ್ತರ ಅಂದರೆ h = 30 × 10 m / 100. ಆವಾಗ ಎಷ್ಟು ಬರ್ತದೆ? 3 ಮೀಟರ್ ಅಂತ ಬರ್ತದೆ. ತೆಗೆದುಕೊಂಡ ಕಾಲ ಟಿ ಎಷ್ಟದ? 10 ಸೆಕೆಂಡ್ ಅದ. ಓಕೆ, ಆವಾಗ ನಾವೇನು ಮಾಡಬೇಕಪ್ಪ ಅಂದರೆ ಸಾಮರ್ಥ್ಯದ ಸೂತ್ರವನ್ನು ಹಾಕಬೇಕು. ತೂಕ ಬತ್ತು, ಎತ್ತರ ಬತ್ತು, ಕಾಲ ಬತ್ತು. ಆವಾಗ ಸಾಮರ್ಥ್ಯದ ಸೂತ್ರ P = mgh / t. ಸೊ ಎಷ್ಟದ? ಎಮ್ ಅಂತಕ್ಕಂಥದ್ದು ಎಷ್ಟದ? 400 n × 3m / 10 ಆಗ್ತದೆ. ಅವಾಗ ಇದೇನಾಗ್ತದಪ್ಪ ಅಂದರೆ 120 ವ್ಯಾಟ್ ಅಂತಕ್ಕಂಥದ್ದನ್ನು ಸಾಮರ್ಥ್ಯದಲ್ಲಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ತೋರಿಸಿದರೆ ಸೊ ಅಂಕಗಳು ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಓಕೆನಾ? ಕೆಮಿಸ್ಟ್ರಿಯಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ. ಸೊ ನೆಕ್ಸ್ಟ್ ನಾನು ಬಯಾಲಜಿಯಲ್ಲಿನೂ ಕೂಡ ನಿಮಗೆ ಕಂಟಿನ್ಯೂ ಪಾರ್ಟ್ ಅಪ್ ಕೊಡ್ತೀನಿ. ದ್ರವರೂಪದ ಲೋಹ ಯಾವುದು ಅಂತ ಕೇಳಿದರು. ಆಪ್ಷನ್ ನೋಡ್ಕೊಂಡು ಬರೋಣ. ಕಬ್ಬಿಣ ಇದೆ, ಸೋಡಿಯಂ ಇದೆ, ಪಾದರಸ ಇದೆ, ಅಲ್ಯೂಮಿನಿಯಂ. ಸೊ ದ್ರವರೂಪದ ಲೋಹ ಅಂತ ಬಂದರೆ ಪಾದರಸ. ಇನ್ನು ವಾತಾವರಣದಲ್ಲಿ ಒತ್ತಡದಲ್ಲಿ ದ್ರವ ನಿರ್ದಿಷ್ಟ ತಾಪಮಾನದಲ್ಲಿ ಕುದಿಯಲು ಪ್ರಾರಂಭಿಸ್ತದೆ. ಇದನ್ನು ಏನಂತ ಕರಿತೀರಿ? ವಾತಾವರಣದ ಒತ್ತಡದಲ್ಲಿ ದ್ರವ ನಿರ್ದಿಷ್ಟ ತಾಪದಲ್ಲಿ ಕುದಿದರೆ ಉತ್ಪತನ ಅಂತೀವ, ಕುದಿ ಬಿಂದು ಅಂತೀವ, ದ್ರವಣ ಬಿಂದು ಅಂತೀವ, ಗುಪ್ತೋಷ್ಣ. ಸೊ ಕುದಿ ಬಿಂದು ಇಸ್ ದ ರೈಟ್ ಆನ್ಸರ್. ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಅನುಸೂತ್ರವನ್ನು ಕೇಳಿದರು. ಯಾವೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ? CaO ಕೊಟ್ಟಿದ್ದಾರೆ, CaOH ಕೊಟ್ಟಿದ್ದಾರೆ, CaOH ಟ್ವೈಸ್ ಅದ, MgOH ಟ್ವೈಸ್ ಅದ. ಸೊ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ CaOH ಟ್ವೈಸ್ ಇಸ್ ದಿ ಆನ್ಸರ್. ಇನ್ನು 1 ಮಾರ್ಕರ್ ಪ್ರಶ್ನೆ. ಪರ್ಯಾಪ್ತ ದ್ರಾವಣ ಅಂದರೆ ಏನು? ವೆರಿ ಸಿಂಪಲ್. ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣಕ್ಕೇ ನಾವು ಪರ್ಯಾಪ್ತ ದ್ರಾವಣ ಅಂತಲೇ ಹೇಳೋದು. ಅಣು ಅಂದರೆ ಏನು? 2 ಅಥವಾ ಹೆಚ್ಚು ಪರಮಾಣುಗಳ ಗುಂಪನ್ನು ಸಾಮಾನ್ಯವಾಗಿ ಅಣು ಅಂತ ಕರಿತೀವಿ. ವೆಲೆನ್ಸಿ ಅಂದ್ರೇನು? ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳನ್ನೇ ನಾವೇನಂತ ಕರಿತೀವಿ ಫ್ರೆಂಡ್ಸ್? ವೆಲೆನ್ಸಿ ಅಂತಲೇ ಕರೆಯೋದು ಅನ್ನೋದನ್ನು ಬರೆದ್ರೆ ಸಾಕು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಫಸ್ಟ್ ಪಾರ್ಟಲ್ಲಿ ತಂದಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಆಗಿ ಮಾಡಿಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇಲ್ಲಿವರೆಗೆ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಇಷ್ಟು ಈ ವಿಡಿಯೋ ಇತ್ತು ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮಲ್ಲಿ ಬರ್ತವೆ. ಸೊ ಜಸ್ಟ್ ನೀವೆಲ್ಲ ಏನು ಮಾಡಬೇಕಂತಂದರೆ ಸ್ಟೇ ಟ್ಯೂನ್ ಆಗಿರಬೇಕು. ಪ್ರತಿ ವಿಷಯದಲ್ಲಿ ನಾವು ನಿಮಗೆ 3 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾ ಹೋಗ್ತೀವಿ.